ಈ ಬಾರಿಯ ಲೋಕಸಮರದಲ್ಲಿ ರಾಹುಲ್ ಗಾಂಧಿ 2 ಕ್ಷೇತ್ರದಲ್ಲಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಈಗ ಒಂದು ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ. ಹಾಗಾದ್ರೆ ಯಾವ ಕ್ಷೇತ್ರವನ್ನ ಉಳಿಸಿಕೊಳ್ತಾರೆ ರಾಹುಲ್? ವಯನಾಡು, ರಾಯಬರೇಲಿಯಲ್ಲಿ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಮುಂದಿನ ವಾರ ವಯನಾಡು, ರಾಯಬರೇಲಿಗೆ ರಾಹುಲ್ ಭೇಟಿ ಕೊಡ್ತಾ ಇದ್ದಾರೆ. ರಾಹುಲ್ಗೆ ಸಾಥನ ಕೊಡ್ತಾ ಇದ್ದಾರೆ ಸೋನಿಯಾ ಮತ್ತು ಪ್ರಿಯಾಂಕ್. ಯಾವ ಕ್ಷೇತ್ರವನ್ನ ಉಳಿಸಿಕೊಳ್ತಾರೆ ರಾಹುಲ್ ಅನ್ನುವಂತಹ ಪ್ರಶ್ನೆ ನೋಡಿ. ಕಳೆದ ಬಾರಿ ಅಮೇಠಿ ಮತ್ತು ವಯನಾಡಿನಲ್ಲಿ ಸ್ಪರ್ಧೆ ಮಾಡಿದ್ರು. ಅಮೇಠಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋಲ್ತಾರೆ, ವಯನಾಡು ಅವರ ಕೈ ಹಿಡಿಯುತ್ತೆ. ಅದೇ ಕ್ಷೇತ್ರವನ್ನು ಉಳಿಸ್ಕೊಳ್ತಾರ. ಇನ್ನೊಂದು ರಾಯಬರೇಲಿ, ನಿರಂತರವಾಗಿ ಗಾಂಧಿ ಕುಟುಂಬದ ಕೈ ಹಿಡಿದಿರುವಂತಹ ಕ್ಷೇತ್ರ. ಕಳೆದ ಬಾರಿ ಸೋನಿಯಾ ಗಾಂಧಿ ಗೆದ್ದಿದ್ರು ಅಲ್ಲಿ. ಈ ಬಾರಿ ತಾಯಿ ಮಗನಿಗೋಸ್ಕರ ಕ್ಷೇತ್ರವನ್ನು ತ್ಯಾಗ ಮಾಡಿದ್ರು, ಅಥವಾ ಆ ಕ್ಷೇತ್ರವನ್ನು ಉಳಿಸ್ಕೊಳ್ತಾರ? ಸಹಜವಾದಂತಹ ಪ್ರಶ್ನೆಗಳು ನಿರ್ಮಾಣವಾಗ್ತಾ ಇದೆ. 6 ತಿಂಗಳ ಒಳಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಯಾವ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ನಿರ್ಧಾರ. ಈಗ ಯಾವ ನಿರ್ಧಾರವನ್ನು ರಾಗ ತೆಗೆದುಕೊಳ್ತಾರೆ? ಒಂದು ವೇಳೆ ಇವರು ಉಳಿಸಿಕೊಂಡಂತಹ ಕ್ಷೇತ್ರ ಅದು ರಾಯಬರೇಲಿನ ಉಳಿಸ್ಕೊಳ್ತಾರ, ವಯನಾಡು ಉಳಿಸ್ಕೊತಾರ ಅನ್ನುವಂತಹ ಪ್ರಶ್ನೆ. ಒಂದು ವೇಳೆ ವಯನಾಡನ್ನ ಬಿಟ್ಕೊಟ್ರೆ ಅಲ್ಲಿ ಪ್ರಿಯಾಂಕಾ ಎಂಟ್ರಿ ಆಗ್ತಾರಾ, ಅಥವಾ ರಾಯಬರೇಲಿಯನ್ನ ಬಿಟ್ಕೊಟ್ರೆ ಅಲ್ಲಿ ಪ್ರಿಯಾಂಕಾ ಎಂಟ್ರಿ ಆಗ್ತಾರಾ ಅನ್ನುವಂತಹ ಸಹಜ ಪ್ರಶ್ನೆಯಂತೂ ಈಗ ನಿರ್ಮಾಣವಾಗ್ತಾ ಇದೆ. ಸೋನಿಯಾ ಮತ್ತು ಪ್ರಿಯಾಂಕಾ ಜೊತೆಗೆ ರಾಹುಲ್ ಗಾಂಧಿ 2 ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇರೋದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ರಾಹುಲ್ ಗಾಂಧಿ ಬಿಟ್ಟಂತಹ ಕ್ಷೇತ್ರಕ್ಕೆ ಸಹೋದರಿ ಪ್ರಿಯಾಂಕಾ ಎಂಟ್ರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. 2 ಕ್ಷೇತ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿಯೇ ರಾಹುಲ್ ಗಾಂಧಿ ಗೆದ್ದಿದ್ದಾರೆ. ಈಗ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ.